50% ರಿಯಾಯಿತಿ ಘೋಷಿಸಿ ಆದೇಶ ಹೊರಡಿಸಿದೆ. ಸದರಿ ರಿಯಾಯಿತಿ ದಿನಾಂಕ 21/6/2026ರಿಂದ 10/7/2026ರವರೆಗೆ ಜಾರಿಯಲ್ಲಿರ್ತದೆ. ಸುಮಾರು 20 ದಿನಗಳ ಒಂದು ಅವಕಾಶವನ್ನ ಸಾರ್ವಜನಿಕರಿಗೆ ಕಲ್ಪಿಸಿದೆ. ಶಿವಮೊಗ್ಗ ನಗರದಲ್ಲಿ ಇದುವರೆಗೂ ನಮ್ಮ ಸ್ಮಾರ್ಟ್ ಸಿಟಿ ಏನು ಇಂಪ್ಲಿಮೆಂಟ್ ಆದಮೇಲೆ ITMS ತಂತ್ರಜ್ಞಾನ ಅಂಶವನ್ನು ಬಳಸ್ಬಿಟ್ಟು ನಾವು ಸುಮಾರು 4,38,023 ಈ ಸಂಚಾರಿ ಉಲ್ಲಂಘನೆ ಪ್ರಕರಣಗಳನ್ನ ದಾಖಲಿಸಿದ್ವಿ. ಅದರಲ್ಲಿ ಒಟ್ಟು ನಮಗೆ ಇಲ್ಲಿವರೆಗೂ 1,38,000 ಚಲನ್ಗಳನ್ನು ಸಾರ್ವಜನಿಕರು ಕಟ್ಟಿ ಕ್ಲೋಸ್ ಮಾಡ್ಕೊಂಡಿದ್ದಾರೆ. ಈಗ ಸದ್ಯಕ್ಕೆ ನಮಗೆ ಟೋಟಲ್ ಬಾಕಿ ಇರ್ತಕ್ಕಂಥ ಈ ಚಲನ್ಗಳ ಸಂಖ್ಯೆ 2,99,000. ಈ ಚಲನ್ಗಳನ್ನ ಮುಕ್ತಾಯ ಮಾಡಲಿಕ್ಕೆ ನಾವು ವಿಶೇಷವಾಗಿ ಕೆಲವು ಕೌಂಟರ್ಗಳನ್ನ ತೆರೆದಿದ್ದೇವೆ. ಬಹಳ ಮುಖ್ಯವಾಗಿ ನಮ್ಮ ಶಿವಮೊಗ್ಗ ನಗರದಲ್ಲಿ ಪಶ್ಚಿಮ ಸಂಚಾರ ಠಾಣೆ ಇದೆ, ಮತ್ತೆ ಪೂರ್ವ ಸಂಚಾರ ಠಾಣೆ ಇದೆ. ಈ ಎರಡು ಠಾಣೆಗಳಲ್ಲಿ ಠಾಣೆಗೆ ಭೇಟಿ ನೀಡಿ ದಂಡವನ್ನ ಪಾವತಿ ಮಾಡಬಹುದು. ಅದೇ ರೀತಿ ಶಿವಮೊಗ್ಗ ನಗರದ ಪ್ರಮುಖ ವೃತ್ತಗಳಾದ ಅಶೋಕ ವೃತ್ತ, ನಮ್ಮ KSRTC ಬಸ್ ಸ್ಟ್ಯಾಂಡ್ ಹತ್ರ, ಮತ್ತೆ ನಮ್ಮ ಗೋಪಿ ವೃತ್ತ, ಶಿನಪ್ಪ ಶೆಟ್ಟಿ ವೃತ್ತ, ಪೊಲೀಸ್ ಚೌಕಿ ಮತ್ತು ಶಿವಪ್ಪ ನಾಯ್ಕ ವೃತ್ತ, ಈ ಒಂದು 4 ಸ್ಥಳಗಳಲ್ಲಿ ವಿಶೇಷ ಕೌಂಟರ್ನ ನಾವು 21/7/2026ರಿಂದ ತೆರೆದಿರ್ತೇವೆ. ಸುಮಾರು 20 ದಿನಗಳ ಕಾಲ ಆ ಕೌಂಟರ್ ಓಪನ್ ಇರುತ್ತೆ, ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆ. ಸೊ ಸಾರ್ವಜನಿಕರು ಅಲ್ಲೂ ಕೂಡ ಭೇಟಿ ನೀಡಿ ಈ ದಂಡವನ್ನ ಪಾವತಿ ಮಾಡಬಹುದು. ಅದ್ರ ಜೊತೆ ವಿಶೇಷವಾಗಿ ಆನ್ಲೈನ್ ಮುಖಾಂತರ ಕೂಡ ಈ ದಂಡ ಪಾವತಿ ಮಾಡಲಿಕ್ಕೆ ಅವಕಾಶ ಇದೆ. ಅದು ನಮ್ಮ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಪ್ರಕಟ ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರು ಅದರ ಸದುಪಯೋಗವನ್ನು ಪಡಿಸಿಕೊಂಡು ಈ ಒಂದು 20 ದಿನಗಳ ಕಾಲ, ಈ ಮುಂದೆ 21ನೇ ತಾರೀಕಿಂದ ನೆಕ್ಸ್ಟ್ 10ನೇ ತಾರೀಕುವರೆಗೂ 20 ದಿನಗಳ ಕಾಲ ಈ 50% ಕನ್ಸೆಷನ್ ಏನು ಸರ್ಕಾರ ಘೋಷಿಸಿದೆ ಅದರ ಸದುಪಯೋಗವನ್ನ ತಾವು ಪಡ್ಕೋಬೇಕಂತ ಹೇಳಿ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಶಿವಮೊಗ್ಗ ನಗರ ಸಂಚಾರ ಪೊಲೀಸರ ವತಿಯಿಂದ ಕೇಳ್ಕೊಳ್ತೇನೆ.